ಎಲ್ಲರಿಗೂ ನಮಸ್ಕಾರ. ಸೊ ಈ ಒಂದು ಟ್ರೇಡ್ ಅನ್ನ ಯಾವ ರೀತಿ ತಗೊಂಡಿದೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಬಿ ಟಿ ಸಿ ಅಲ್ಲಿ ಯಾವ ರೀತಿ ಟ್ರೇಡ್ ಅನ್ನ ತಗೊಂಡಿದೀವಿ ಅಂತೇಳಿ ಒಂದು ಆರ್ಡರ್ ಫ್ಲೋ ಟೂಲ್ ಅಲ್ಲಿ ಸೊ ಎಲ್ಲ ಎಕ್ಸ್ಪ್ಲೇನ್ ಮಾಡಿ ಕೊಡ್ತೇನೆ ನಿಮ್ಗೆ. ಸೊ ಫಸ್ಟ್ ಇಲ್ಲಿ ನೋಡ್ಬೋದು ನಾವು ಒಂದು ಮಾರ್ಕೆಟ್ ಯಾವ ರೀತಿ ಬಂದಿದೆ ಅಂತೇಳಿ ಅರ್ಥ ಮಾಡ್ಕೋಬೇಕಾಗತ್ತೆ. ಫಸ್ಟ್ ಮಾರ್ಕೆಟ್ ಯಾವ ರೀತಿ ಬಂದಿದೆ ಅಂದ್ರೆ ಒಂದು ಡೌನ್ ಟ್ರೆಂಡ್ ರೂಪದಲ್ಲಿ ಬಂದಿದೆ, ಹೌದಾ. ಸೊ ಇಲ್ಲಿ ಏನಾಗಿದೆ, ಲೋವರ್ ಹೈ ಮಾಡ್ತಾ ಕೆಳಗಡೆ ಏನಾಗಿದೆ, ಮಾರ್ಕೆಟ್ ಕೆಳಗಡೆ ಬಂದಿದೆ. ಸೊ ಇದನ್ನ ನಾವ್ ಏನಂತ ಕರಿತೀವಿ ಅಂದ್ರೆ ಡೌನ್ ಟ್ರೆಂಡ್ ಮಾರ್ಕೆಟ್ ಅಂತೇಳಿ ಕರಿತೀವಿ, ಓಕೆನಾ. ಸೊ ಇಲ್ಲಿ ಬಂದ್ಮೇಲೆ ಮಾರ್ಕೆಟ್ ಏನಾಗಿದೆ, ಇಲ್ಲಿ ಕೆಳಗಡೆಯಿಂದ ಮೇಲ್ಗಡೆ ಹೋಗಿದೆ, ಹೌದಾ. ಈ ಕೆಳಗಡೆಯಿಂದ ಮೇಲ್ಗಡೆ ಹೋಗಿದೆ. ಸೊ ಹೇಗ್ ಹೋಗಿದೆ, ಇದು ಲಿಕ್ವಿಡಿಟಿನ ಕೊಡ್ಲಿಕ್ಕೆ ಹೋಗಿದ್ದಾರೆ ಮೇಲ್ಗಡೆ, ಹೌದಾ. ಸೊ ಲಿಕ್ವಿಡಿಟಿನ ಬಾಟಮ್ ಇಂದ ಪ್ರೊವೈಡ್ ಮಾಡಿದ್ದಾರೆ. ಸೊ ಪ್ರೈಸ್ ಏನಾಗಿದೆ, ಸ್ಲೋ ಪ್ರೈಸ್ ಆಕ್ಷನ್ ಮಾಡ್ಕೊಂತ ಮೇಲ್ಗಡೆ ಹೋಗಿದೆ. ಸೊ ಇಲ್ಲಿ ಟಾಪ್ ಅಲ್ಲಿ ಏನಾಗಿದೆ ಅಂದ್ರೆ ಇಲ್ಲಿ ಸೈಡ್ ವೇಸ್ ಆಕ್ಟಿವಿಟಿನ ಗಮನಿಸಬಹುದು ನಾವು ಈ ಏರಿಯಾದಲ್ಲಿ, ಹೌದಾ. ಇಲ್ಲಿ ಸೈಡ್ ವೇಸ್ ಆಕ್ಟಿವಿಟಿ ಆಗಿದೆ. ಈ ಸೈಡ್ ವೇಸ್ ಆಕ್ಟಿವಿಟಿನ ಬ್ರೇಕ್ಔಟ್ ಆದಾಗ ಇಲ್ಲಿ ಸ್ಟ್ರಾಂಗ್ ಆಗಿ ಒಂದು ಬ್ರೇಕ್ಔಟ್ ಆಗಿದೆ. ಸೊ ಇಲ್ಲಿ ಎಲ್ಲ ಬ್ರೇಕ್ಔಟ್ ಟ್ರೇಡರ್ಸ್ ಎಲ್ಲ ಬೈ ಮಾಡ್ಲಿಕ್ಕೆ ಬಂದಿರ್ತಾರೆ. ಬಟ್ ಮಾರ್ಕೆಟ್ ಏನಾಗಿಲ್ಲ, ಅಲ್ಲಿ ಸಸ್ಟೈನ್ ಆಗಿ ಏನು ಮೇಲ್ಗಡೆ ಹೋಗ್ಲಿಲ್ಲ, ಹೌದಾ. ಸೊ ಅಲ್ಲಿ ಏನಾದ್ರು ಬೈಯರ್ಸ್ ಏನಾದ್ರು ಬೈ ಮಾಡ್ಲಿಕ್ಕೆ ಹೋದವ್ರು ಎಲ್ಲರೂ ಟ್ರ್ಯಾಪ್ ಆಗಿದ್ದಾರೆ. ಸೊ ಇಲ್ಲೆಲ್ಲ ನಾವು ಹೇಗ್ ನೋಡ್ಬೋದು ಅಂದ್ರೆ ಆರ್ಡರ್ ಫ್ಲೋದಲ್ಲಿ ಸಿಂಪಲ್ ಆಗಿ ಕಾಣುತ್ತೆ ನಮ್ಗೆ. ಸೊ ಇಲ್ಲೆಲ್ಲ ನೋಡ್ಬೋದು ಬೈಯರ್ಸ್ ಎಲ್ಲ ಬಂದಿದ್ದಾರೆ ಈ ಕ್ಯಾಂಡಲ್ ದಲ್ಲಿ. ಸೊ ಈ ಕ್ಯಾಂಡಲ್ ದಲ್ಲಿ 50 ಮಿನಿಟ್ಸ್ ಕ್ಯಾಂಡಲ್ ದಲ್ಲಿ ಬೈಯರ್ಸ್ ಬಂದಿದ್ದಾರೆ. ಬಟ್ ಮಾರ್ಕೆಟ್ ನಲ್ಲಿ ಬೈಯರ್ಸ್ ಕಂಟ್ರೋಲ್ ಮಾಡ್ಲಿಕ್ಕೆ ಆಗಿಲ್ಲ. ಬಟ್ ಮಾರ್ಕೆಟ್ ಏನಾಗಿದೆ, ಹೋಲ್ಡ್ ಆಗಿ ಮೇಲ್ಗಡೆ ಹೋಗ್ಲಿಕ್ಕಾಗಿಲ್ಲ, ಅಲ್ಲೇ ಸಸ್ಟೈನ್ ಆಯ್ತು. ಸೊ ನೆಕ್ಸ್ಟ್ ನೋಡ್ಬೋದು ನಾವು ಅಲ್ಲಿ ಅದೇ ನೆಕ್ಸ್ಟ್ ಕ್ಯಾಂಡಲ್ ದಲ್ಲಿ ಒಂದು ಸ್ಟ್ರಾಂಗ್ ಸೆಲ್ಲಿಂಗ್ ಕ್ಯಾಂಡಲ್ ಬಂದಿದೆ, ಓಕೆನಾ. ಆ ಸೆಲ್ಲಿಂಗ್ ಕ್ಯಾಂಡಲ್ ದಲ್ಲಿ ಏನಾಗಿದೆ ಅಂದ್ರೆ ಸೆಲ್ಲರ್ಸ್ ಅಗ್ರೆಸಿವ್ ಆಗಿ ಪಾರ್ಟಿಸಿಪೇಷನ್ ಮಾಡಿದ್ದಾರೆ. ಸೊ ಇಲ್ಲಿ ನೋಡ್ಬೋದು ಆರ್ಡರ್ಸ್ ಗಳನ್ನ ನೋಡ್ಬೋದು ಸೆಲ್ಲಿಂಗ್ ಕ್ಯಾಂಡಲ್ ದಲ್ಲಿ ಎಷ್ಟು ಆರ್ಡರ್ಗಳು ಬಿದ್ದಿದಾವೆ ಅಂದ್ರೆ ಇಲ್ಲಿ 616 ಲಾಟ್ ಇದು ಮಾರ್ಕೆಟ್ ಆರ್ಡರ್ ಆಗುತ್ತೆ ಸೆಲ್ಲಿಂಗ್ ಕಡೆ. ಅದೇ ರೀತಿ 1257 ಲಾಟು, 1484 ಲಾಟು, ಇದೆಲ್ಲ ಮಾರ್ಕೆಟ್ ಆರ್ಡರ್ ಸೆಲ್ಲಿಂಗ್ ಕಡೆ ಅಗ್ರೆಸಿವ್ ಆಗಿ ಪಾರ್ಟಿಸಿಪೇಷನ್ ಮಾಡಿದ್ದಾರೆ. ಸೊ ಆರ್ಡರ್ ಗಳನ್ನ ನೋಡಿ ಜೊತೆಗೆ ಅದ್ರ ನಾವೇನ್ ನೋಡ್ಬೇಕಂದ್ರೆ ಕಾಟ್ ಡೆಲ್ಟಾನ ನೋಡ್ಬೇಕಾಗತ್ತೆ. ಕ್ವಾಟ್ ಬಂದ್ಬಿಟ್ಟು 3734 ಇದೆ. ಅದೇ ರೀತಿ ಬೈಯಿಂಗ್ ಕ್ವಾಟ್ 712 ಇದೆ. ಸೊ ಇಲ್ಲಿ ಕಂಪೇರ್ ಮಾಡಿದ್ರೆ ಸೆಲ್ಲರ್ಸ್ ಪಾರ್ಟಿಸಿಪೇಷನ್ ಸ್ಟ್ರಾಂಗ್ ಇದೆ ಅಂತೇಳಿ ಅರ್ಥ. ಸೊ ಅದೇ ರೀತಿ ಡೆಲ್ಟಾನ ಚೆಕ್ ಮಾಡ್ಬೇಕಾಗತ್ತೆ. ಸೊ ಡೆಲ್ಟಾ ಬಂದ್ಬಿಟ್ಟು ಅಗ್ರೆಸಿವ್ ಆಗಿ ಯಾವ ಕಡೆ ಇದೆ ಅಂದ್ರೆ ನೆಗೆಟಿವ್ ಇದೆ, ಓಕೆನಾ. ಡೆಲ್ಟಾ ಬಂದ್ಬಿಟ್ಟು ನೆಗೆಟಿವ್ ಇರೋದ್ರಿಂದ ಸೊ ಇದೇನಾಯ್ತು, ಸ್ಟ್ರೆಂತ್ ಬಂದ್ಬಿಟ್ಟು ಯಾವ ಕಡೆ ಆಯ್ತು, ಸೆಲ್ಲಿಂಗ್ ಕಡೆ ಆಯ್ತು. ಸೊ ಇದೆಲ್ಲ ಕಂಪ್ಯಾರಿಸನ್ ಮಾಡಿದಾಗ ಸ್ಟ್ರೆಂತ್ ಬಂದ್ಬಿಟ್ಟು ಯಾವ ಕಡೆ ಆಯ್ತು ಅಂದ್ರೆ ಸೆಲ್ಲಿಂಗ್ ಕಡೆ ಬಂತು. ಸೊ ಇದ್ರ ಜೊತೆಗೆ ನಾವು ಕ್ಯಾಂಡಲಿಸ್ಟಿಕ್ಸ್ ಅಲ್ಲೂ ಕೂಡ ನಾವು ಮಾರ್ಕ್ ಮಾಡಿ ಇಟ್ಕೊಂಡಿದ್ವಿ, ಯಾವಾಗ ಈ ಲಿಕ್ವಿಡಿಟಿ ಲೆವೆಲ್ ನ ಬ್ರೇಕ್ಔಟ್ ಆಗುತ್ತೆ, ಲಿಕ್ವಿಡಿಟಿ ಯಾವಾಗ ತಗೊಳುತ್ತೆ, ಸೊ ಅವಾಗ ನಮ್ಗೆ ಏನ್ ಬೇಕಾಗುತ್ತೆ, ಒಂದು ಸಪ್ಲೈ ಬೇಕಾಗುತ್ತೆ. ಆ ಸಪ್ಲೈ ನಾವು ಎಲ್ಲಿ ನೋಡಿದೀವಿ, ಆರ್ಡರ್ ಫ್ಲೋದಲ್ಲಿ ಕ್ಲಾರಿಟಿನ ತಗೊಂಡಿದೀವಿ. ಸಪ್ಲೈ ಸಿಕ್ಕಿದ್ಮೇಲೆ ನಾವೇನ್ ಮಾಡಿದ್ವಿ ಅಂದ್ರೆ ಒಂದು ಟ್ರೇಡ್ ಅನ್ನ ತಗೊಂಡಿದೀವಿ, ಓಕೆನಾ. ಸೊ ಆ ಟ್ರೇಡ್ ಯಾವ ರೀತಿ ತಗೊಂಡಿದೀವಿ, ಯಾವ ತರ ಮೂವ್ಮೆಂಟ್ ಆಗ್ತಿದೆ ಅಂತೇಳಿ ನೆಕ್ಸ್ಟ್ ನೋಡೋಣ. ಈ ಟ್ರೇಡ್ ಅನ್ನ ರೀಸನ್ ಅನ್ನ ತಿಳಿಸ್ಕೊಡ್ತೇನೆ, ಈ ಟ್ರೇಡ್ ಯಾವ ರೀತಿನ ಟ್ರೇಡ್ ಅನ್ನ ಮಾಡಿದ್ದೇನೆ ಅಂತೇಳಿ. ಸಿಂಪಲ್ ಇದೆ. ಸೊ ನಾನೇನ್ ಮಾಡಿದ್ದೆ ಅಂದ್ರೆ ಮಾರ್ಕೆಟ್ ನಲ್ಲಿ ಒಂದು ಸ್ಟ್ರಾಂಗ್ ಸೆಲ್ಲಿಂಗ್ ಆಗಿರೋದನ್ನ ಅಬ್ಸರ್ವೇಷನ್ ಮಾಡಿ ಒಂದು ಲೈನ್ ಅನ್ನ ಮಾರ್ಕ್ ಮಾಡಿದ್ದೇನೆ, ಹೌದಾ. ಈ ಒಂದು ಹಾರಿಜೆಂಟಲ್ ಲೈನ್ ಅನ್ನ ಮಾರ್ಕ್ ಮಾಡಿಟ್ಕೊಂಡಿದ್ದೆ. ಯಾಕಂದ್ರೆ ಈ ಲೈನ್ ಅಂದ್ರೆ ಈ ಏರಿಯಾದಲ್ಲಿ ಸೆಲ್ಲರ್ಸ್ ಗಳು ಏನ್ ಮಾಡಿದಾರೆ ಅಂದ್ರೆ ಹೋಲ್ಡ್ ಮಾಡಿದ್ದಾರೆ, ಓಕೆನಾ. ಈ ಪೊಸಿಷನ್ಸ್ ಅನ್ನ ಕ್ಯಾರಿ ಮಾಡ್ಕೊಂಡಿರ್ತಾರೆ ಸೆಲ್ಲರ್ಸ್, ಯಾಕಂದ್ರೆ ಈ ಸೆಲ್ಲರ್ ಇರೋ ಏರಿಯಾ ಇದು, ಓಕೆನಾ. ರಿಜೆಕ್ಷನ್ ಆಗಿ ಏನಾಗಿದೆ, ಪ್ರೈಸ್ ಹೋಲ್ಡ್ ಆಗಿ ಸೆಲ್ಲಿಂಗ್ ಆಗಿದೆ, ಓಕೆ. ಸೊ ಎಲ್ಲಿದ್ದಾರೆ ಸೆಲ್ಲರ್ಸ್ ಅಂತ ಹೇಗೆ ಗೊತ್ತಾಗುತ್ತೆ, ಈ ಏರಿಯಾದಲ್ಲಿ ಇದಾರೆ ಅಂತ ಹೇಳಿ ನಾನು ಏನ್ ಮಾರ್ಕ್ ಮಾಡ್ಕೊಂಡೆ, ಈ ಲೈನ್ ಅನ್ನ ಮಾರ್ಕ್ ಮಾಡ್ಕೊಂಡೆ, ಓಕೆ. ಸೊ ಮಾರ್ಕ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಮಾರ್ಕೆಟ್ ಏನಾಗಿದೆ, ಅದೇ ಮೂವ್ ಅಲ್ಲಿ ಏನಾಗಿದೆ ಅಂದ್ರೆ ಲಿಕ್ವಿಡಿಟಿನ ಪ್ರೊವೈಡ್ ಮಾಡಿದ್ದಾರೆ, ಓಕೆನಾ. ಬೈಯಿಂಗ್ ಸೈಡ್ ಲಿಕ್ವಿಡಿಟಿ ಪ್ರೊವೈಡ್ ಮಾಡಿದ್ದಾರೆ. ಬಟ್ ಏನಾಗಿದೆ, ಟೆಂಪರರಿ ಅಂತೇಳಿ ಮೂವ್ ಅಂತ ಕೇಳ್ತೀವಿ ನಾವು ಅದನ್ನ. ಸೊ ಅದೇನಾಗಿದೆ, ಟೆಂಪರರಿ ಮೂವ್ ಆಗಿದೆ. ಸೊ ನಾನ್ ಏನ್ ಮಾಡಿದೆ ಅಂದ್ರೆ, ಸೊ ಈ ಮೂವ್ ಅನ್ನ ಅಬ್ಸರ್ವೇಷನ್ ಮಾಡಿ ಏನ್ ಮಾಡಿದೆ ಅಂದ್ರೆ ಈ ಬ್ರೇಕ್ಔಟ್ ಆಗಿದೆಯಲ್ಲ, ಸೊ ಇಲ್ಲಿ ಎಲ್ಲ ಬ್ರೇಕ್ಔಟ್ ಟ್ರೇಡರ್ಸ್ ಎಲ್ಲ ಬೈ ಮಾಡ್ಲಿಕ್ಕೆ ಬಂದಿದ್ದಾರೆ. ಬಟ್ ಪ್ರೈಸ್ ಏನಾಗಿದಿಲ್ಲ, ಇಲ್ಲಿ ಇದೇ ಬ್ರೇಕ್ಔಟ್ ಆದ್ಮೇಲೆ ಬೈ ಮಾಡ್ಲಿಕ್ಕೆ ಹೋದವರು ಎಲ್ಲ ಟ್ರ್ಯಾಪ್ ಆಗಿದ್ದಾರೆ, ಓಕೆನಾ. ಬೈಯರ್ಸ್ ಟ್ರ್ಯಾಪ್ ಆಗಿದ್ದಾರೆ. ಪ್ರೈಸ್ ಏನಾಗಿದೆ, ಬ್ರೇಕ್ಔಟ್ ಆದ್ಮೇಲೆ ಸಸ್ಟೈನ್ ಆಗಿ ಮೇಲ್ಗಡೆ ಹೋಗ್ಬೇಕಾಗಿತ್ತು, ಓಕೆನಾ. ಸೊ ಹೋಗ್ಲಿಲ್ಲ. ಸೊ ಇಲ್ಲಿ ಏನಾಯ್ತು ಅಂದ್ರೆ ಬೈಯರ್ಸ್ ಏನ್ ಮಾಡಿದ್ದಾರೆ ಅಂದ್ರೆ ಬೈ ಮಾಡ್ಲಿಕ್ಕೆ ಹೋದರು, ಟ್ರ್ಯಾಪ್ ಆದ್ರು. ಅದೇ ರೀತಿ ನೆಕ್ಸ್ಟ್ ಕ್ಯಾಂಡಲ್ ದಲ್ಲಿ ಏನಾಗಿದೆ ಅಂದ್ರೆ ಸ್ಟ್ರಾಂಗ್ ಆಗಿ ಬಂದಿರೋ ಬೈಯಿಂಗ್ ಕ್ಯಾಂಡಲ್ ಗೆ ಸೆಲ್ಲರ್ಸ್ ಕೌಂಟರ್ ನ ಕೊಟ್ಟಿದ್ದಾರೆ. ಸೊ ಅದು ಸೆಲ್ಲಿಂಗ್ ಕ್ಯಾಂಡಲ್ ಬಂದಿದೆ. ನೆಕ್ಸ್ಟ್ ಪ್ರೈಸ್ ಏನಾಗಿದೆ, ಸಸ್ಟೈನ್ ಆಗಿ ಅಲ್ಲಿಂದ ಬೀಳಕ್ಕೆ ಸ್ಟಾರ್ಟ್ ಆಗಿದೆ. ಸೊ ನಾವು ಕೂಡ ಅದೇ ಲೆವೆಲ್ ಅಲ್ಲಿ ಏನಾಗಿದೆ ಅಂದ್ರೆ ಅದೇ ಲೆವೆಲ್ ದಲ್ಲಿ ಒಂದು ಟ್ರೇಡ್ ಅನ್ನ ಇನಿಷಿಯೇಟಿವ್ ಮಾಡಿದೀವಿ. ಸೊ ಇಲ್ಲಿ ನೋಡಬಹುದು 0.7 ಲಾಟ್ ಅನ್ನ ಹೊಡೆದಿದ್ದೀವಿ ಒಂದ್ ಕಡೆ 0.1 ಲಾಟ್ ಅನ್ನ ಹೊಡೆದಿದ್ದೀವಿ. ಸೊ ಇಲ್ಲಿ ನೋಡಬಹುದು ಓವರ್ ಆಲ್ ಪ್ರಾಫಿಟ್ ಅನ್ನ ನೋಡಬಹುದು. ನಮ್ಗೆ ಒಂದ್ ಕಡೆ $23 ಪ್ರಾಫಿಟ್ ಓಡ್ತಾ ಇದೆ, ಒಂದ್ ಕಡೆ $5 ಓಡ್ತಾ ಇದೆ. ಸೊ ನಮ್ದು ಟಾರ್ಗೆಟ್ ಬಂದ್ಬಿಟ್ಟು ಎಲ್ಲಿಗೆ ಅಂದ್ರೆ 88,600 ಫಸ್ಟ್ ಟಾರ್ಗೆಟ್ ನ ಪೊಸಿಷನ್ಸ್ ಅನ್ನ
ಕ್ಲೋಸ್ ಮಾಡ್ಕೊಳ್ತೇವೆ 88,600 ಹೋಯ್ತಂದ್ರೆ. ಸೊ ಅದೇ ರೀತಿ ನೆಕ್ಸ್ಟ್ ಟಾರ್ಗೆಟ್ 88,800 ಬಂದ್ರೆ ಕ್ಲೋಸ್ ಅನ್ನು ಮಾಡ್ಕೊಳ್ತೇವೆ. ಸೊ ಈ ತರ ನಾವು ಇನ್ ಡೆಪ್ತ್ ಆಗಿ ಅನಾಲಿಸಿಸ್ ಮಾಡಿ ಟ್ರೇಡ್ ಅನ್ನು ಮಾಡೋದ್ರಿಂದ ಏನೋ ಟ್ರೇಡಿಂಗ್ ನಲ್ಲಿ ಕನ್ಸಿಸ್ಟೆನ್ಸ್ ಆಗಿ ಪ್ರಾಫಿಟ್ ಅನ್ನ ಮಾಡಬಹುದು. ಥ್ಯಾಂಕ್ ಯು.